ಒಂದೂರಿನಲ್ಲಿ ಕಿಶೋರ್ ಅನ್ನುವ ಹುಡುಗನೊಬ್ಬನಿದ್ದನು. ಅವನು ಯಾವ ಕೆಲಸ ಮಾಡಿದರೂ ಏನೋ ಬಹಳ ಗಾಬರಿಯಾಗಿರುತ್ತಿದ್ದನು. ಮಾಡುವ ಕೆಲಸ ಪರ್ಫೆಕ್ಟ್ ಆಗಿ ಬಾರದಿದ್ದರೆ ಬಹಳ ಗಾಬರಿಯಾಗಿ ಯಾವುದೋ ಒಂದು ಪ್ರಾಬ್ಲಮ್ ತರಿಸಿಕೊಳ್ಳುತ್ತಿದ್ದನು. ಹಾಗೆ ತನ್ನ ಓದು ಪೂರ್ತಿಯಾಗುತ್ತಲೇ ಗಾಬರಿಯಿಂದ ಮನೆಗೆ ಬಂದನು. ಆಗಲೇ ಎದುರಿಗೆ ಅವನ ತಂದೆ ಬಂದು, ಇವನಿಗೆ ಇನ್ನು ಗಾಬರಿ ರೋಗ ಹೋಗಿಲ್ವೇನೋ ಎಂದುಕೊಂಡು, ರೇ ರೇ ಏನಕ್ಕೋ ಅಷ್ಟೊಂದು ಗಾಬರಿ ಆಗಿದ್ಯಾ? ಏನಿಲ್ಲ ಅಪ್ಪ, ನನ್ನ ಎಕ್ಸಾಮು ಆಗೋಯ್ತು, ಇನ್ನು ನನ್ನ ಓದು ಪೂರ್ತಿ ಆದಂತೆ ಅಪ್ಪ. ಅದನ್ನು ಕೇಳಿದ ಅವರ ಅಪ್ಪ, ಸರಿ ಹಾಗಾದ್ರೆ ಯಾವ್ದಾದ್ರೂ ಒಳ್ಳೆ ಉದ್ಯೋಗ ನೋಡ್ಕೋ, ಒಳ್ಳೆ ಸಂಬಳ ಬರೋದು. ಆಗ ಕಿಶೋರ್ ಏನೂ ಹೇಳಲಾರದೆ ಆತಂಕದಿಂದ ಇರುತ್ತಾನೆ. ಏನೋ ಮತ್ತೆ ಅಷ್ಟೊಂದು ಆತಂಕ ಆಗ್ತಾ ಇದೆಯಾ? ನನ್ನ ಹತ್ರ ಏನಾದ್ರೂ ಹೇಳ್ಬೇಕು ಅನ್ಕೊಂಡಿದ್ಯಾ? ಹೌದಪ್ಪ, ನಿಮ್ಗೆ ಒಂದ್ ವಿಷಯ ಹೇಳ್ಬೇಕು. ಆ ಉದ್ವೇಗ ತೆಗ್ಸಿ ವಿಷಯ ಏನು ಹೇಳು. ಏನಿಲ್ಲಪ್ಪ, ನನಗೆ ಉದ್ಯೋಗ ಮಾಡೋಕೆ ಇಷ್ಟ ಇಲ್ಲ. ನನಗೆ ಒಳ್ಳೆ ಫೋಟೋಗ್ರಾಫರ್ ಆಗ್ಬೇಕು ಅಂತ. ನನಗೆ ಫೋಟೋಗ್ರಫಿ ಅಂದ್ರೆ ಬಹಳ ಇಷ್ಟ. ಅದನ್ನು ಕೇಳಿದ ಅವರ ಅಪ್ಪನಿಗೆ ಬಹಳ ಕೋಪ ಬಂದಿತು. ಏನು, ಓದ್ಕೊಂಡು ಒಳ್ಳೆ ಉದ್ಯೋಗ ಮಾಡೋದ್ ಬಿಟ್ಟು ದಿಕ್ಕು ದಿಸೆ ಇಲ್ದ ಎಲ್ಲರ ಫೋಟೋ ತೆಗಿತ್ಯಾ? ಹಾಗೇನಾದ್ರೂ ಮಾಡಿದ್ರೆ ನಿನ್ ಕಾಲು ಮುರಿತೀನಿ ನೋಡು. ಪಟ್ಟಣಕ್ಕೆ ಹೋಗಿ ಬಾಯಿ ಮುಚ್ಕೊಂಡು ಯಾವ್ದಾದ್ರು ಒಳ್ಳೆ ಉದ್ಯೋಗ ನೋಡ್ಕೋ. ಫೋಟೋಗ್ರಫಿ ವಿಡಿಯೋಗ್ರಫಿ ಅಂತ ಏನಾದ್ರೂ ಅಂತೀಯೋ ನಾನ್ ಸುಮ್ನಿರಲ್ಲ, ಹೇಳ್ತಿದ್ದೀನಿ. ಆ ಮಾತುಗಳು ಕೇಳಿ ಕಿಶೋರ್ ಭಯಪಟ್ಟು ಅಲ್ಲಿಂದ ದುಃಖದಿಂದ ಹೊರಟು ಹೋದನು. ಹಾಗೆ ಒಂದು ವಾರ ಕಳೆದ ನಂತರ ಕಿಶೋರ್ ಉದ್ಯೋಗಕ್ಕಾಗಿ ಪಟ್ಟಣಕ್ಕೆ ಹೊರಟು ಹೋದನು. ಒಂದು ಕಂಪನಿಯಲ್ಲಿ ಉದ್ಯೋಗ ನೋಡಿಕೊಂಡು ದಿನವೂ ಹೋಗಿ ಬರುತ್ತಿದ್ದನು. ಆ ಇಷ್ಟವಿಲ್ಲದ ಉದ್ಯೋಗ ಮಾಡುತ್ತಾ, ಈ ಇಷ್ಟವಿಲ್ಲದ ಕೆಲಸ ಮಾಡೋದಕ್ಕಿಂತ ದೊಡ್ಡ ನರಕ ಯಾವುದೂ ಇಲ್ಲ. ನನಗಿಷ್ಟವಾದ ಕೆಲಸ ಯಾವಾಗ ಮಾಡ್ತೀನೋ ಏನೋ ಎಂದುಕೊಳ್ಳುತ್ತಾ ದುಃಖ ಪಡುತ್ತಿದ್ದನು. ಹಾಗೆ ಕೆಲ ದಿನಗಳು ಕಳೆದವು. ಒಂದು ದಿನ ಕಿಶೋರ್ ಫ್ರೆಂಡ್ನ ಬರ್ತ್ಡೇ ಪಾರ್ಟಿಗೆ ಎಲ್ಲರೂ ಹೋದರು. ಆ ಬರ್ತ್ಡೇ ಪಾರ್ಟಿಯಲ್ಲಿ ಕಿಶೋರ್ ಎಲ್ಲವನ್ನು ಬಹಳ ಅಂದವಾಗಿ ಫೋಟೋ ತೆಗೆದನು. ಆ ಫೋಟೋವನ್ನು ನೋಡಿದ ಅವನ ಫ್ರೆಂಡ್ ಪ್ರವೀಣ್, ಫ್ರೆಂಡ್ಸ್, ಒಂದ್ಸಲ ನಮ್ಮ ಕಿಶೋರ್ ತೆಗೆದ ಫೋಟೋಗಳನ್ನು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆಯೋ ಎಂದು ಫೋನ್ ತೆಗೆದುಕೊಂಡು ಎಲ್ಲರಿಗೂ ತೋರಿಸಿದನು. ಅದನ್ನು ನೋಡಿದ ಫ್ರೆಂಡ್ಸ್ ಎಲ್ಲರೂ ವಿಪರೀತವಾಗಿ ಹೊಗಳಿದರು. ಅದರಿಂದ ಕಿಶೋರ್ಗೆ ಬಹಳ ಆನಂದವಾಯಿತು. ನನಗೆ ಬಹಳ ಆನಂದವಾಗಿದೆ. ನಾನು ತೆಗೆದ ಫೋಟೋಗಳೆಲ್ಲ ನಿಮ್ಗೆ ಇಷ್ಟೊಂದು ಹಿಡಿಸುತ್ತೆ ಅಂತ ಗೊತ್ತಿರಲಿಲ್ಲ. ನಿಜವಾಗಿ ಕಿಶೋರ್, ನಿಮ್ಮ ಫೋಟೋಗ್ರಫಿ ಬಹಳ ಚೆನ್ನಾಗಿದೆ ಎಂದು ಪ್ರವೀಣ್ ಎಲ್ಲರ ಮುಂದೆ ಹೊಗಳಿದನು. ಆಗ ಕಿಶೋರ್ ಪ್ರವೀಣನನ್ನು ಪಕ್ಕಕ್ಕೆ ಕರೆದು, ನಿಜ ಹೇಳ್ಬೇಕು ಅಂದ್ರೆ ನನಗೆ ಈ ಕೆಲಸ ಮಾಡೋದು ಖಂಡಿತ ಇಷ್ಟವಿಲ್ಲ. ನನಗೆ ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಆಗಬೇಕು ಅಂತ ಕೋರಿಕೆ. ನಮ್ಮ ತಂದೆಗೆ ಇಷ್ಟವಿಲ್ಲದೆ ಈ ಕೆಲಸ ಮಾಡ್ತಾ ಇದ್ದೀನಿ ಎಂದು ದುಃಖ ಪಡುತ್ತಾನೆ. ಹಾಗೆ ನಿನ್ನ ತಂದೆ ಬೇಡ ಅಂದ್ರೆ ನಿನಗೆ ಇಷ್ಟವಿಲ್ಲದ ಕೆಲಸ ಮಾಡ್ತೀಯಾ? ನಾನು ಒಂದು ಮಾತು ಹೇಳ್ತೀನಿ ಕೇಳು. ನಿನಗೆ ಇಷ್ಟವಾದ ಕ್ಯಾಮ್ರಾ ತಗೊಂಡು ಪಾರ್ಟ್ ಟೈಮ್ ಅಲ್ಲಿ ನಿನಗೆ ಇಷ್ಟವಾದ ಫೋಟೋಗ್ರಫಿ ಮಾಡು. ಹಾಗೆ ಮಾಡಿದರೂ ಕೂಡ ಒಳ್ಳೆ ಹಣ ಸಂಪಾದಿಸಬಹುದು. ಸಮಯ ನೋಡಿ ಈ ಜಾಬ್ ಬಿಟ್ಟು ನಿನಗೆ ಇಷ್ಟವಾದ ಫೋಟೋಗ್ರಫಿನೇ ಮಾಡಬಹುದು ಎಂದು ಸಲಹೆ ಕೊಟ್ಟನು. ಅದನ್ನು ಕೇಳಿದ ಕಿಶೋರ್ ಆಲೋಚಿಸಿ, ಅರೆ, ಇದೇನೋ ಚೆನ್ನಾಗಿದೆ. ಪಾರ್ಟ್ ಟೈಮ್ ಫೋಟೋಗ್ರಫರ್ ಆಗಿ ನನಗೆ ಇಷ್ಟವಾದ ಕೆಲಸ ಮಾಡಬಹುದು. ಹಾಗೆ ಇನ್ನು ಕೆಲವು ದಿನಗಳು ಕಳೆದವು. ಅವನ ಹತ್ತಿರ ಕೂಡಿಟ್ಟುಕೊಂಡ ದುಡ್ಡಿನಿಂದ ಒಂದು ಒಳ್ಳೆ ಕ್ಯಾಮೆರಾ ತೆಗೆದುಕೊಂಡು ಒಂದು ಒಳ್ಳೆ ಫೋಟೋ ತೆಗೆಯುತ್ತಾ ಇರುತ್ತಾನೆ. ಅದನ್ನು ಅವನ ಫ್ರೆಂಡ್ ಪ್ರವೀಣ್ಗೆ ತೋರಿಸಿದನು. ಅದನ್ನು ನೋಡಿದ ಪ್ರವೀಣ್, ಅರೆ, ನಿಜವಾಗಿ ಕಣೋ, ಪ್ರಕೃತಿ ಇಷ್ಟು ಅಂದವಾಗಿದೆ ಅಂತ ನಾನು ಫೋಟೋದಿಂದಲೇ ನೋಡಿದೆ. ಇನ್ನು ಈ ದಿನದಿಂದ ನಿನ್ ಬಗ್ಗೆ ನನ್ನ ಬಂಧುಗಳಿಗೆ, ತಿಳಿದವರಿಗೆ ಎಲ್ಲರಿಗೂ ಹೇಳ್ತೀನಿ. ನೀನೇ ಹೋಗಿ ಫೋಟೋ ತೆಗಿಬಹುದು, ನಿನಗೆ ಒಳ್ಳೆ ದುಡ್ಡು ಬರುತ್ತೆ. ಆದ್ರೆ ಕಿಶೋರ್, ನಿನಗೆ ಗಾಬರಿ ಬಹಳ ಹೆಚ್ಚು. ಅದರಿಂದ ಆತಂಕದಿಂದ ಒಂದಕ್ಕೊಂದು ಮಾಡ್ಕೋಬಹುದು. ಅಂತದ್ದೇನಿಲ್ಲ ಪ್ರವೀಣ್, ನಾನು ಈಗ ಗಾಬರಿ ಆಗೋದು ಕಡಿಮೆ ಮಾಡ್ಕೊಂಡಿದ್ದೀನಿ ಎಂದು ಹೇಳಿದನು. ಹಾಗೆ 2 ದಿನಗಳು ಕಳೆದವು. ಕಿಶೋರ್ ತನ್ನ ಕ್ಯಾಮೆರಾ ತೆಗೆದು ಪಾರ್ಕ್ ಒಳಗೆ ಹೋದನು. ಅಲ್ಲಿದ್ದ ಹೂವುಗಳು, ಪಕ್ಷಿಗಳು ಎಲ್ಲದರ ಫೋಟೋ ತೆಗೆಯುತ್ತಿರುತ್ತಾನೆ. ಇಷ್ಟರಲ್ಲಿ ಒಂದು ಅಂದವಾದ ಪಕ್ಷಿ ಕಾಣಿಸಿತು. ಅದನ್ನು ಕ್ಯಾಪ್ಚರ್ ಮಾಡುತ್ತಾ ಇದ್ದನು. ಅದರ ಪಕ್ಕದಲ್ಲಿ ಒಂದು ಅಂದವಾದ ಹುಡುಗಿ ಕುಳಿತುಕೊಂಡಿದ್ದಳು. ಕಿಶೋರ್ನ ಕ್ಯಾಮೆರಾ ನೋಡುತ್ತಲೇ ಆ ಹುಡುಗಿ ಕೋಪದಿಂದ ಅವನ ಕಡೆಗೆ ನೋಡಿದಳು. ಅಮ್ಮ, ಏನು ಈ ಹುಡುಗಿ ನನ್ನ ಕಡೆ ಇಷ್ಟು ಕೋಪದಿಂದ ನೋಡ್ತಾ ಇದ್ದಾಳೆ? ಎಲ್ಲ ಬಿಟ್ಟು ನಾನು ಇವಳು ಫೋಟೋ ತೆಗೆದೆ ಅನ್ಕೊಂಡ್ಲ. ನೋಡಿದ್ರೆ ನನ್ನ ಕೆಮ್ಮೆ ಕೆಂಪಾಗಿ ಬಾರಿಸೋ ಹಾಗೆ ಇದೆ ಎಂದು ಗಾಬರಿಯಿಂದ ತನ್ನ ಕ್ಯಾಮೆರಾವನ್ನು ಬ್ಯಾಗ್ನಲ್ಲಿ ಇಟ್ಟುಕೊಂಡು ಒಂದು ಮರದ ಕೆಳಗೆ ನಿಂತನು. ಆ ಹುಡುಗಿ ಕಿಶೋರನನ್ನು ಗಮನಿಸದೆ ತನ್ನ ಪಾಡಿಗೆ ತಾನು ಹೊರಟು ಹೋದಳು. ಆಗ ಕಿಶೋರ್, ಅರೆ, ಆ ಹುಡುಗಿ ನನಗಾಗಿ ಬಂದಿಲ್ಲ ಅಂತಾಯ್ತು. ನಾನೇ ಗಾಬರಿಯಾಗಿ ಹೋದೆ, ಚಿಚಿ ಎಂದು ಹೊರಟು ಹೋದನು.
ಹಾಗೆ ದಿನದಿನಕ್ಕೆ ಕಿಶೋರ್ ಒಳ್ಳೆಯ ಫೋಟೋಗ್ರಾಫರ್ ಎಂದು ಒಳ್ಳೆ ಹೆಸರು ತೆಗೆದುಕೊಂಡು ಫೋಟೋಸ್ ತೆಗೆಯುತ್ತಾ ದುಡ್ಡು ಸಂಪಾದಿಸುತ್ತಾ ಇದ್ದನು. ಹೀಗಿರುವಾಗ ಕಿಶೋರನಿಗೆ ಒಂದು ಮದುವೆ ಫೋಟೋ ತೆಗೆಯುವ ಆಫರ್ ಬಂದಿತು. ಆ ದಿನ ಮದುವೆ ನಡೆಯುತ್ತಾ ಇತ್ತು. ಕಿಶೋರ್ ಫೋಟೋ ತೆಗೆಯುತ್ತಾ ಇದ್ದನು. ಆಗ ಪೂಜಾರಿ, ಬಾಬು, ಮುಹೂರ್ತ ಮೀರ್ ಹೋಗ್ತಾ ಇದೆ, ತಾಳಿ ಕಟ್ಟಪ್ಪ. ಆಗ ಮದುಮಗ ತಾಳಿ ಕಟ್ಟಲಿಕ್ಕೆ ಹೋಗುತ್ತಿರುವಾಗ ಕಿಶೋರ್, ಅಲ್ಲ, ಈ ಕಡೆ ಹೀಗೆ ಫೇಸ್ ತೋರಿಸುತ್ತಾ ಕಟ್ಟಿ. ಆದರೆ ಮದುಮಗ ಹಾಗೆ ಮಾಡಲಾರದೆ ಹೋಗುತ್ತಾನೆ. ಕಿಶೋರ್ ಹಾಗಲ್ಲ ಹೀಗೆ ಎಂದು ಹೇಳಿಕೊಂಡು ಮುಹೂರ್ತ ಮೀರುವ ಹಾಗೆ ಮಾಡುತ್ತಾನೆ. ಆಗ ಪೂಜಾರಿಗೆ ಕೋಪ ಬಂದಿತು. ಅರೇ, ನಿನ್ ಫೋಟೋಗ್ರಫಿ ಹಾಳಾಗ, ಇನ್ನು ಹೇಗೆ ಕಟ್ಟಬೇಕೋ? ಮುಹೂರ್ತದ ಟೈಮ್ ಕೂಡ ದಾಟಿ ಹೋಗಿದೆ. ಆಗ ಕಿಶೋರ್ ಪಿಕ್ಸ್ ಚೆನ್ನಾಗಿ ಬರಬೇಕು ಎಂದು ಗಾಬರಿಯಿಂದ ಹೋಗಿ ಮದುಮಗನನ್ನು ಪಕ್ಕಕ್ಕೆ ತಳ್ಳಿ ಮದುಮಗಳಿಗೆ ತಾಳಿ ಕಟ್ಟುತ್ತಾನೆ. 3 ಗಂಟು ಹಾಕಿದನು. ಇಲ್ಲಿ ನೋಡಿ, ಹೀಗೆ ಕಟ್ಬೇಕು, ಈಗ ಮಾಡು ಅಂತ ಹೇಳ್ತಾ ಇದ್ದೀನಿ, ನೀವೇ ಕೇಳ್ತಾ ಇಲ್ಲ. ಈಗ ಮಾಡಿದ್ರೆ ಫೋಟೋದಲ್ಲಿ ಚೆನ್ನಾಗಿ ಕಾಣುತ್ತೀರಿ ಎಂದು ಎಲ್ಲರ ಕಡೆಗೆ ನೋಡಿದನು. ಎಲ್ಲರೂ ಶಾಕ್ ಆಗಿ ಕಿಶೋರ್ನ ಕಡೆಗೆ ನೋಡುತ್ತಾ ಇದ್ದರು. ಆಗ ಕಿಶೋರ್ ಗಾಬರಿಯಲ್ಲಿ ತಾನು ಹೋಗಿ 3 ಗಂಟು ಹಾಕಿದ್ದು ನೆನಪಾಗಿ ಅಲ್ಲಿಂದ ಓಡಿ ಹೋಗಲಿಕ್ಕೆ ನೋಡಿದನು. ಇಷ್ಟರಲ್ಲಿ ಅಲ್ಲಿದ್ದ ನೆಂಟರು ಕಿಶೋರ್ನನ್ನ ಹಿಡಿದು ಚೆನ್ನಾಗಿ ಚಚ್ಚಿದರು. ಕಿಶೋರನಿಗೆ ಇರುವ ಗಾಬರಿಯಿಂದ ಅನಗತ್ಯವಾಗಿ ಏಟು ತಿಂದನು. ಒಂದು ಊರಿನಲ್ಲಿ ಸುಬ್ಬಮ್ಮ ಅನ್ನುವ ದೊಡ್ಡ ಹೆಂಗಸಿದ್ದಳು. ಅವಳಿಗೆ 2 ಗಂಡು ಮಕ್ಕಳು. ಮಕ್ಕಳಿಬ್ಬರಿಗೂ ಮದುವೆ ವಯಸ್ಸು ಬರುತ್ತಲೇ ಒಳ್ಳೆಯ ಸಂಬಂಧ ನೋಡಿ ಒಂದೇ ಸಲಕ್ಕೆ ಮದುವೆ ಮಾಡಿದಳು. ದೊಡ್ಡ ಸೊಸೆ ಸುಮತಿ, ಚಿಕ್ಕ ಸೊಸೆ ಶ್ರಾವಣಿ. ಸುಮತಿ ಶ್ರಾವಣಿಯರಿಬ್ಬರ ಗಂಡಂದಿರು ಪಟ್ಟಣದಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಇನ್ನು 2 ಸೊಸೆಯಂದಿರು ಅತ್ತೆಯ ಜೊತೆಗೆ ಮನೆಯಲ್ಲೇ ಇರುತ್ತಿದ್ದರು. ಗಂಡಂದಿರು ಸಮಯ ಸಿಕ್ಕಾಗಲೆಲ್ಲ ಮನೆಗೆ ಬಂದು ಹೋಗುತ್ತಿದ್ದರು. ಹಾಗೆ ಕೆಲ ವರ್ಷಗಳು ಕಳೆದವು. ಇನ್ನು ಸೊಸೆಯರಿಬ್ಬರಿಗೂ ಹೆಣ್ಣು ಮಕ್ಕಳು ಹುಟ್ಟಿದರು. ದೊಡ್ಡ ಸೊಸೆಯ ಮಗಳ ಹೆಸರು ಶೋಭಾ, ಚಿಕ್ಕ ಸೊಸೆಯ ಮಗಳ ಹೆಸರು ಸ್ವಾತಿ. ಮದುವೆಯಾಗಿ ಇಷ್ಟು ವರ್ಷಗಳಾದರೂ ವಾರಗಿತ್ತಿಯರಿಬ್ಬರು ಅಕ್ಕ ತಂಗಿಯರ ಹಾಗೆ ಇದ್ದರು. ಹಾಗೆ ಎಲ್ಲರೂ ಯಾವ ಸಮಸ್ಯೆಯೂ ಇಲ್ಲದೆ ಹಾಯಾಗಿರುತ್ತಿದ್ದರು. ಹಾಗೆ ಅವರ ಕುಟುಂಬ ಜೊತೆ ಹಾಯಾಗಿ ಸಾಗುತ್ತಿತ್ತು. 2 ಸೊಸೆಯರ ಐಕ್ಯಮತ್ಯವನ್ನು ಸಾಮರಸ್ಯವನ್ನು ನೋಡಿದ ಸುಬ್ಬಮ್ಮ, ಇಷ್ಟು ದಿನದಿಂದ ನನ್ನ ಸೊಸೆಯರು ಐಕ್ಯಮತ್ಯದಿಂದ ಇರೋದನ್ನ ನೋಡಿದ್ರೆ ನನಗೆ ಬಹಳ ಸಂತೋಷವಾಗಿದೆ. ಇವರು ಯಾವಾಗಲೂ ಹೀಗೆ ಜೊತೆಗೆ ಸೇರಿ ಇರಬೇಕು ದೇವ್ರೇ ಎಂದು ಕೋರಿಕೊಂಡಳು. ಒಂದು ದಿನ ಶ್ರಾವಣಿ ಸುಮತಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಾ, ಅಕ್ಕ, ದಿನ 2 ಬೇಗನೆ ಕೆಲಸ ಮಾಡೋದ್ರಿಂದ ಬಹಳ ಸಮಯ ಸೇವ್ ಆಗ್ತಾ ಇದೆ. ಆದ್ರೆ ಈ ಮಿಕ್ಕ ಸಮಯದಲ್ಲಿ ಖಾಲಿ ಇರೋದ್ರಿಂದ ಬಹಳ ಬೋರ್ ಹೊಡೆಯುತ್ತೆ. ಹೌದು, ದಿನವೂ ನನಗೂ ಹಾಗೆ ಇರುತ್ತೆ ತಂಗಿ. ಬೇಗನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದು, ಇನ್ನು ದಿನವೆಲ್ಲ ಖಾಲಿಯಾಗಿ ಕುಳಿತುಕೋಬೇಕು. ಮತ್ತೆ ನಾವು ಇದಲ್ಲದೆ ಮತ್ತೇನು ಮಾಡಬೇಕು ಅಂತೀಯ ಅಕ್ಕ? ನಾವು ಇದಲ್ಲದೆ ಇನ್ನೇನಾದ್ರೂ ದುಡ್ಡು ಬರೋ ಕೆಲಸ ಮಾಡಿದ್ರೆ ಒಳ್ಳೇದು. ಅದರಿಂದ ನಮ್ಮವರಿಗೆ ಕೂಡ ಹೆಲ್ಪ್ ಮಾಡಿದಂತಾಗುತ್ತಲ್ಲ. ಹೌದು, ಅಂತಹದ್ದೇನಾದ್ರೂ ಇದ್ರೆ ಆಲೋಚಿಸೋಣ ಎಂದುಕೊಂಡು ಅವರವರ ಕೆಲಸದಲ್ಲಿ ಬಿದ್ದು ಹೋದರು. 2 ದಿನಗಳು ಕಳೆದವು. ಒಂದು ದಿನ ಸಾಯಂಕಾಲ, ಶ್ರಾವಣಿ, ಬೇಗ ಬಾ, ಮಾರ್ಕೆಟ್ಗೆ ಹೋಗಿ ಬರೋಣ. ಲೇಟ್ ಆದ್ರೆ ಕತ್ಲಾಗತ್ತೆ. ಹಾ ಅಕ್ಕ, ಇಲ್ಲಿ ನೋಡು, ಬರ್ತಿದ್ದೀನಿ ಬಾ ಎಂದು ವಾರಗಿತ್ತಿಯರಿಬ್ಬರು ಸಾಮಾನು ತರಲಿಕ್ಕೆ ಮಾರ್ಕೆಟ್ಗೆ ಹೋದರು. ಸಾಮಾನೆಲ್ಲ ತೆಗೆದುಕೊಂಡು ಮನೆಗೆ ಹೊರಟರು. ಹಾಗೆ ಬರುತ್ತಿರುವಾಗ ಶ್ರಾವಣಿಗೆ ಬಹಳ ಹಸಿವೆ ಎನಿಸಿತು. ಅಕ್ಕ, ನಂಗೆ ಬಹಳ ಹಸಿವಾಗ್ತಿದೆ, ಏನಾದ್ರೂ ತಿಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದಾ? ಹಾಗಾದ್ರೆ ಮುಂದಕ್ಕೆ ಹೋದ್ರೆ ಒಂದು ಫಾಸ್ಟ್ ಫುಡ್ ಸೆಂಟರ್ ಇದೆ, ಅಲ್ಲಿ ಹೋಗಿ ತಿನ್ನೋಣ ಬಾ ಎಂದುಕೊಂಡು ಅಲ್ಲಿಗೆ ಹೋದರು. ಅಲ್ಲಿ ನೋಡಿದರೆ ಜನ ವಿಪರೀತವಾಗಿದ್ದರು. ಅದನ್ನು ನೋಡಿದ ಶ್ರಾವಣಿ, ಓ ದೇವ್ರೆ, ಏನು ಇಷ್ಟೊಂದು ಜನ ಮುಗಿ ಬೀಳ್ತಾ ಇದ್ದಾರೆ. ಎಲ್ಲರೂ ಅನ್ನ ತಿನ್ನೋದನ್ನೇ ಬಿಟ್ಟು ಈ ನೂಡಲ್ಸ್ ತಿನ್ನೋದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಅಕ್ಕ. ಮತ್ತೆ ಇಷ್ಟೊಂದು ಜನರಿದ್ದಾರೆ, ನಮ್ಗೆ ಇವ್ರ ಮಧ್ಯೆ ತಿಂದು ಹೋಗ್ಲಿಕ್ಕೆ ಬಹಳ ಲೇಟ್ ಆಗುತ್ತೆ. ಮತ್ತೆ ಹೇಗೆ? ನನಗೇನೋ ಅದನ್ನ ನೋಡ್ತಾ ಇದ್ರೆ ಬಹಳ ಬಾಯಲ್ಲಿ ನೀರು ಬರ್ತಿದೆ ಅಕ್ಕ. ತಿನ್ಬೇಕು ಅಂತ ಬಹಳ ಆಸೆ ಆಗಿದೆ. ಹಾಗಾದ್ರೆ ನೂಡಲ್ಸ್ಗೆ ಬೇಕಾದ ಪದಾರ್ಥಗಳನ್ನು ತಗೊಂಡು ಹೋಗಿ ಮನೇಲಿ ಮೊಬೈಲ್ ನೋಡ್ಕೊಂಡು ಮಾಡ್ತೀನಿ ಬಾ. ಹೇಗೋ ಮನೇಲಿ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗುತ್ತೆ ಅಲ್ವಾ, ಎಲ್ಲರೂ ಸೇರಿ ತಿಂದ ಹಾಗಾಗುತ್ತೆ. ಹಾ, ಇನ್ನು ಆ ಕೆಲಸ ಮಾಡೋದೇ ಒಳ್ಳೇದಕ್ಕ. ನೂಡಲ್ಸ್ ಮಾಡಲಿಕ್ಕೆ ಬೇಕಾದ ಸಾಮಾನು ತೆಗೆದುಕೊಂಡು ಮನೆಗೆ ಹೊರಟು ಹೋದರು. ಗಂಟೆಯಲ್ಲಿ ಶ್ರಾವಣಿ ತರಕಾರಿಯನ್ನು ಹಚ್ಚಿದಳು. ಸುಮತಿ ನೂಡಲ್ಸ್ ಮಾಡಲಿಕ್ಕೆ ಶುರು ಮಾಡಿದಳು. ಸ್ವಲ್ಪ ಹೊತ್ತಿಗೆ ಘಮಘಮ ಎನ್ನುವ ನೂಡಲ್ಸ್ ತಯಾರು ಮಾಡಿದಳು. ಅಕ್ಕ, ನೋಡ್ತಾ ಇದ್ರೆ ಯಾವಾಗ ತಿನ್ಬೇಕು ಅನ್ಸುತ್ತೆ, ಇನ್ನು ನಾನು ತಡೆಯಲಾರೆ ಎಂದು ಎಲ್ಲರನ್ನೂ ಕರೆದಳು. ಎಲ್ಲರೂ ನೂಡಲ್ಸ್ ತಿನ್ನಲಿಕ್ಕೆ ಕುಳಿತರು. ಫಸ್ಟ್ ಶ್ರಾವಣಿ ಟೇಸ್ಟ್ ನೋಡಿ, ಅಕ್ಕ, ನೂಡಲ್ಸ್ ಸಖತ್ತಾಗಿದೆ,
ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ ಅನ್ನುತ್ತಿರುವಾಗ ಇಷ್ಟರಲ್ಲಿ ಸ್ವಾತಿ, ಹೌದಮ್ಮ, ನೂಡಲ್ಸ್ ಬಹಳ ರುಚಿಯಾಗಿದೆ. ನಿಜ ಹೇಳ್ಬೇಕಂದ್ರೆ ನನ್ನ ಸ್ಕೂಲ್ ಹತ್ರ ಕೂಡ ನಾವು ಇಷ್ಟು ಚೆನ್ನಾಗಿರೋ ನೂಡಲ್ಸ್ನ ತಿಂದಿಲ್ಲ ಎಂದು ಹೊಗಳಿದಳು. ಅದನ್ನು ಕೇಳಿ ಸುಮತಿಗೆ ಬಹಳ ಸಂತೋಷವೆನಿಸಿತು. ನಂತರ ಅತ್ತೆ ಸುಬ್ಬಮ್ಮ, ಅಂದ್ರೆ ನಿಮ್ಮ ಅಮ್ಮಂದಿರಿಬ್ರು ಇನ್ನು ನೂಡಲ್ಸ್ ಗಾಡಿಯನ್ನೇ ಇಡು ಅಂತ ಹೇಳು, ಚೆನ್ನಾಗಿ ನಡೆಯುತ್ತೆ. ಎಂದು ಎಲ್ಲರೂ ಅಂದುಕೊಂಡು ನಕ್ಕು ಬಿಟ್ಟರು. ಶ್ರಾವಣಿಯ ಮನಸ್ಸಿನಲ್ಲಿ ಆಲೋಚನೆ ಶುರುವಾಗುತ್ತದೆ. ಅತ್ತೆ ಹೇಳಿದ ಹಾಗೆ ನಾವು ಒಂದು ನೂಡಲ್ಸ್ ವ್ಯಾಪಾರ ಶುರು ಮಾಡಿದರೆ ಹೇಗಿರುತ್ತೆ, ಹೇಗಿದ್ರು ಏನೋ ಒಂದು ವರ್ಕ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದಿದ್ವಲ್ಲ. ಹಾ, ಈ ವಿಷಯ ಈಗಲೇ ಅಕ್ಕಂಗೆ ಹೇಳಿ ಬರ್ತೀನಿ. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು, ಅದು ನಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಅಂತ ನನ್ನ ನಂಬಿಕೆ. ಏನ್ ಹೇಳು ಎಂದು ಕೇಳಿದಳು ಸುಮತಿ. ಆಗ ಶ್ರಾವಣಿ ನೂಡಲ್ಸ್ ವ್ಯಾಪಾರದ ಬಗ್ಗೆ ಹೇಳಿದಳು. ಅದನ್ನು ಕೇಳಿದ ಸುಮತಿ, ನಾವು ನೂಡಲ್ಸ್ ವ್ಯಾಪಾರ ಇಡೋದಾ? ಒಂದು ಸಲ ಅಂದ್ಕೊಂಡಿದ್ವಲ್ಲ ಅಕ್ಕ, ಏನೋ ದುಡ್ಡು ಬರೋ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತೆ ನೂಡಲ್ಸ್ ವ್ಯಾಪಾರ ಏನಕ್ಕೆ ಮಾಡಬಾರ್ದು ಎಂದಳು ಶ್ರಾವಣಿ. ಅದು ನಿಜವೇ. ಮತ್ತೆ ನಾವು ನೂಡಲ್ಸ್ ಮಾಡಿದರೆ ಜನ ನಮ್ಮ ಹತ್ರ ಬಂದು ತಿಂತಾರೆ ಅಂತೀಯಾ? ಟೇಸ್ಟಿಯಾಗಿದ್ರೆ ನಮ್ಮ ವ್ಯಾಪಾರ ಖಚಿತವಾಗಿ ಚೆನ್ನಾಗಿ ನಡೆಯುತ್ತೆ. ನನ್ನ ಮಾತು ಕೇಳಿ ಒಪ್ಕೋ ಅಕ್ಕ ಎಂದು ಸುಮತಿಯನ್ನು ಒಪ್ಪಿಸಿ ಅವರ ವ್ಯವಹಾರ ಪ್ರಾರಂಭಿಸಿದಳು ಶ್ರಾವಣಿ. ಹಾಗೆ ಅವರ ನೂಡಲ್ಸ್ ವ್ಯಾಪಾರ ಶುರು ಮಾಡಿದರು. ಇನ್ನು ಸುಮತಿ ನೂಡಲ್ಸ್ ಮಾಡುವ ಜವಾಬ್ದಾರಿ ತೆಗೆದುಕೊಂಡಳು. ವ್ಯಾಪಾರ ಶುರು ಮಾಡದಾಗಿನಿಂದ ಜನರು ವಿಪರೀತವಾಗಿ ಬರಲಿಕ್ಕೆ ಶುರು ಮಾಡಿದರು. ತಿಂದ ಪ್ರತಿಯೊಬ್ಬರು ನೂಡಲ್ಸ್ ಬಹಳ ರುಚಿಕರವಾಗಿದೆ ಎಂದು ಮೆಚ್ಚಿಕೊಂಡರು. ಅದನ್ನು ಕೇಳಿ ಇಬ್ಬರಿಗೂ ಬಹಳ ಸಂತೋಷವೆನಿಸಿತು. ಇನ್ನು ಇಬ್ಬರು ಮನೆಗೆ ಹೋಗಿ ಬಂದ ದುಡ್ಡು ನೋಡಿ ಸಂಭ್ರಮ ಪಟ್ಟರು. ಹಬ್ಬಾ, ಮೊದಲನೇ ದಿನನೇ ಇಷ್ಟೊಂದು ದುಡ್ಡು, ನಮ್ಮ ವ್ಯಾಪಾರ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಎಂದಳು ಸುಮತಿ. ಇಷ್ಟು ದಿನದ ನಂತರ ನಾವು ಸಂತೋಷವಾಗಿ ಇಷ್ಟೊಂದು ಹಣ ಸಂಪಾದಿಸಲಿಕ್ಕೆ ಶುರು ಮಾಡಿದ್ದೇವೆ ಅಕ್ಕ. ಹೌದು, ನಾವಿಬ್ಬರು ಕಷ್ಟಪಟ್ಟಿದ್ದೇವೆ, ಆದ್ದರಿಂದ ದುಡ್ಡು ಕೂಡ ಸಮವಾಗಿ ತಗೋಬೇಕು ಎಂದು ಇಬ್ಬರು ಸಮಾನವಾಗಿ ಬಂದ ದುಡ್ಡನ್ನು ಹಂಚಿಕೊಂಡರು. ಅವರಿಬ್ಬರ ಕೃಷಿಯನ್ನು ನೋಡಿದ ಸುಬ್ಬಮ್ಮ ಕೂಡ ಬಹಳ ಸಂತೋಷಿಸಿದಳು. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ದಿನ ದಿನಕ್ಕೆ ವ್ಯಾಪಾರ ಚೆನ್ನಾಗಿಯಾಗಿ ದುಡ್ಡು ಕೂಡ ಬಹಳ ಬರಲಿಕ್ಕೆ ಶುರುವಾಯಿತು. ಹಾಗೆ ಕೆಲ ದಿನಗಳು ಕಳೆದವು. ಸುಮತಿಗೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತ್ತು. ಜನರೆಲ್ಲ ನನ್ನ ನೂಡಲ್ಸ್ ರುಚಿ ನೋಡಿ ಚೆನ್ನಾಗಿದೆ ಅಂತ ಬರ್ತಾರೆ, ಆದ್ರಿಂದ ಹೆಚ್ಚಿನ ದುಡ್ಡು ನಂಗೆ ಬರಬೇಕಲ್ಲ. ಆದ್ರೆ ನಾನು ಏಕೆ ಅನವಸರವಾಗಿ ಶ್ರಾವಣಿಗೆ ಅರ್ಧ ದುಡ್ಡು ಕೊಡ್ತಾ ಇದ್ದೀನಿ? ಹೌದು, ನಾನೇ ಇನ್ನು ಹೆಚ್ಚು ದುಡ್ಡು ತಗೋಬೇಕು. ಹಾಗೆ 2 ದಿನಗಳು ಕಳೆದವು. ಆ ದುಡ್ಡಿನ ವಿಷಯ ಹೇಗೆ ಹೇಳಬೇಕು ಸುಮತಿಗೆ ಅರ್ಥವಾಗಲಿಲ್ಲ. ಒಂದು ದಿನ ವ್ಯಾಪಾರ ಆಗಿ ಹೋಗುತ್ತಲೇ ಶ್ರಾವಣಿ ಪಾತ್ರೆ ತೊಳೆಯುತ್ತಾ ಇದ್ದಳು. ಆ ದಿನ ಶ್ರಾವಣಿಗೆ ಆರೋಗ್ಯ ಸರಿಯಿಲ್ಲದೆ ನಿಧಾನವಾಗಿ ಕೆಲಸ ಮಾಡುತ್ತಿರುತ್ತಾಳೆ. ಆ ನೆವದಿಂದ ಸುಮತಿ, ಏನೇ ಅಷ್ಟು ನಿಧಾನವಾಗಿ ಕೆಲಸ ಮಾಡ್ತಾ ಇದೀಯಾ? ಬೇಗನೆ ಮಾಡು, ದುಡ್ಡು ಮಾತ್ರ ಅರ್ಧ ತಗೊಂಡು ಹೋಗ್ತೀಯಲ್ಲ. ಕೆಲಸ ಕೂಡ ಸಮಾನವಾಗಿ ಮಾಡ್ಲೇಬೇಕು. ಅದೇನಕ್ಕೆ ಹಾಗೆ ಮಾತಾಡ್ತಾ ಇದೀಯಾ? ನಾನು ನಿನ್ನ ಸಮನಾಗಿ ಮಾಡ್ತಿದ್ದೀನಲ್ಲ. ಮಾಡ್ತಿದೀಯಲ್ಲ ದೊಡ್ಡ ಕೆಲಸ. ನಾನು ರುಚಿಯಾಗಿ ಮಾಡಿದ್ರಿಂದಲೇ ದುಡ್ಡು ಬರ್ತಾ ಇದೆ, ಆದ್ರಿಂದ ನಾನೇ ದುಡ್ಡು ಹೆಚ್ಚು ತಗೋಬೇಕು ಎಂದು ಅವಳಿಗೆ ವಿಷಯ ಅರ್ಥವಾಗುವ ಹಾಗೆ ಏನೋ ಒಂದು ಹೇಳುತ್ತಾ ಬಂದಳು. ಆಗ ಸುಮತಿಯ ಮನಸ್ಸಿನಲ್ಲಿದ್ದ ವಿಷಯ ಶ್ರಾವಣಿಗೆ ಅರ್ಥವಾಗಿ ಏನೂ ಮಾತನಾಡಲಿಲ್ಲ. ಇಬ್ಬರು ಅಲ್ಲಿಂದ ಮನೆಗೆ ಹೊರಟು ಹೋದರು. ಶ್ರಾವಣಿ ಸುಮತಿ ಅಂದ ಮಾತಿನಿಂದ ಬಹಳ ದುಃಖಪಟ್ಟು, ನೀನೇನು ಆಲೋಚಿಸಬೇಡ, ಆ ವ್ಯಾಪಾರ ಇಡಬೇಕು ಎಂಬ ಆಲೋಚನೆ ನಿನ್ನದು. ನಿನ್ನ ಪಾತ್ರ ಅಲ್ಲಿ ಎಷ್ಟಿದೆ ಎಂದು ಆಕೆಗೆ ನಿಧಾನವಾಗಿ ತಿಳಿಯುತ್ತೆ. ನನಗೆ ಮೈಯಲ್ಲಿ ಹುಷಾರಿಲ್ಲ, ಜ್ವರ ಬಂದ ಹಾಗಿದೆ, ಈಗ ನಾನು ಹೋಗೋದಿಲ್ಲ, ಅವಳಿಗೆ ತಿಳಿಯುತ್ತೆ ಎಂದು ಅಂದುಕೊಳ್ಳುತ್ತಾಳೆ ಇಬ್ಬರು. ಹಾಗೆ ಮಾರನೇ ದಿನ ಸುಮತಿ ಒಬ್ಬಳೇ ನೂಡಲ್ಸ್ ವ್ಯಾಪಾರಕ್ಕೆ ಹೋಗುತ್ತಾಳೆ. ಈ ದಿನ ನಾನೇ ನೂಡಲ್ಸ್ ಮಾಡಿ ನಾನೇ ಸರ್ವ್ ಮಾಡ್ತೀನಿ, ಪೂರ್ತಿಯಾಗಿ ದುಡ್ಡೆಲ್ಲ ನಾನೇ ತಗೋತೀನಿ ಎಂದು ಅಂದುಕೊಂಡಳು. ಅಲ್ಲಿ ನೂಡಲ್ಸ್ ಮಾಡುತ್ತಾ ಇದ್ದಿದ್ದರಿಂದ ಯಾರು ಸರ್ವ್ ಮಾಡುವವರೇ ಇಲ್ಲದ್ದರಿಂದ ಸುಮತಿ ಬಂದು ಕೊಡುವುದು ಲೇಟ್ ಆಗಿದ್ದರಿಂದ ಬಂದವರು ಬಂದ ಹಾಗೆಯೇ ಹೋಗುತ್ತಿರುತ್ತಾರೆ. ಆಗ ನೂಡಲ್ಸ್ ಮಾರಾಟವಾಗದೆ ಉಳಿದು ಬಹಳ ನಷ್ಟ ಜರುಗುತ್ತದೆ. ಆಗ ಸುಮತಿಗೆ ಬುದ್ಧಿ ಬಂದಿತ್ತು. ಅಮ್ಮೋ, ಇಷ್ಟು ಜನಕ್ಕೆ ಸರ್ವ್ ಮಾಡೋದು ಎಷ್ಟು ಕಷ್ಟ. ನಾನು ಶ್ರಾವಣಿಗೆ ಅಷ್ಟು ಮಾತೊಂದು ಬಹಳ ತಪ್ಪು ಮಾಡಿದ್ದೀನಿ. ಅವಳು ಇಲ್ದಿದ್ರೆ ಈ ವ್ಯಾಪಾರ ಮಾಡೋದು ಬಹಳ ಕಷ್ಟ. ಅವಳನ್ನ ಕ್ಷಮಿಸು ಅಂತ ಕೇಳಬೇಕು ಎಂದುಕೊಂಡು ಮನೆಗೆ ಹೋಗಿ, ಶ್ರಾವಣಿ, ನನ್ನನ್ನು ಕ್ಷಮಿಸು, ನಿನಗೆ ಅನಗತ್ಯವಾಗಿ ಇಲ್ಲ ಸಲ್ಲದ ಮಾತು ಹೇಳಿ ನೋವು ಮಾಡಿದೆ. ಅಕ್ಕ, ನಾನು ದುಡ್ಡಿನ ಬಗ್ಗೆ ಯಾವಾಗಲೂ ಆಲೋಚಿಸಿಲ್ಲ. ನಿನ್ನಲ್ಲಿ ಇಂಥ ಆಲೋಚನೆ ಬಂದು ನನಗೆ ಬಹಳ ನೋವಾಗಿದೆ. ಇನ್ನೊಂದ್ಸಲ ಹೀಗೆ ಆಲೋಚಿಸೋದಿಲ್ಲಮ್ಮ, ನನ್ನನ್ನು ಕ್ಷಮಿಸು. ನನ್ನ ವ್ಯಾಪಾರದಲ್ಲಿ ಯಾರಿಲ್ಲದಿದ್ದರೂ ಅದು ನಿಂತು ಹೋಗುತ್ತದೆ ಎಂದು ತನ್ನ ತಪ್ಪು ತಿಳಿದುಕೊಂಡು ತನ್ನ ತಂಗಿಗೆ ಸಾರಿ ಹೇಳಿದಳು. ಇನ್ನು ಮತ್ತೆ ಇಬ್ಬರು ಕಾಂಪ್ರಮೈಸ್ ಆಗಿ ಇಬ್ಬರು ವ್ಯಾಪಾರ ಮಾಡುತ್ತಾ ಇರುತ್ತಾರೆ.